ಇಲ್ಲ ಅತ್ತೆ, ನನ್ನಿಂದ ತಪ್ಪಾಗಿದೆ. ನಾನು ನಿಮ್ಮನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಯಾಕಂದರೆ ನೀವು ನಮ್ಮ ಮನೆಯವ್ರನ್ನ ತುಂಬ ಅವಮಾನ ಮಾಡಿದ್ರಿ. ಆದರೆ ಈಗ ಯೋಚನೆ ಮಾಡಿದ್ರೆ ನೀವು ಹಾಗೆ ಮಾಡಿದ್ರಲ್ಲಿ ಏನೂ ತಪ್ಪೇ ಇಲ್ಲ ಅನಿಸುತ್ತೆ. ವೇದಾಂತ್ ಪಕ್ಕಾ ಕ್ಲಾಸು, ನಾನು ಪಕ್ಕಾ ಮಾಸು. ತಾಯಿ ಸ್ಥಾನದಲ್ಲಿ ನಿಂತು ನೋಡಿದಾಗ ಯಾವ ತಾಯಿ ತಾನೇ ನಮ್ಮ ಸಂಬಂಧನ ಒಪ್ಕೋತಾರೆ ಹೇಳಿ? ಅದಕ್ಕೆ ಅತ್ತೆ, ನಾನು ನನ್ನನ್ನು ಚೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ನನ್ನ ಸೊಸೆಯಾಗಿ ಒಪ್ಕೊಳ್ಳೋ ಥರ ಬದಲಾಗ್ತಾ ಇದ್ದೀನಿ. ಈಗಲಾದರೂ ನಾನು ನೀವು ಮೆಚ್ಚೋ ಸೊಸೆ ಆಗಿದ್ದೀನಿ ಅತ್ತೆ. ಅಮೂಲ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಏನೇ ಆದರೂ ನೀನು ನನ್ನ ಸೊಸೆನೆ. ಥ್ಯಾಂಕ್ಸ್ ಅತ್ತೆ. ನೀವು ಒಪ್ಕೊಂಡಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇವಳೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಇಲ್ಲ, ನಿಜವಾಗ್ಲೂ ಹೀಗೆ ಮಾಡ್ತಾ ಇದ್ದಾಳೆ. ಏನು, ಯಾವ್ದು ಸತ್ಯ ಯಾವ್ದು ನಾಟಕ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಸರಿ ಅತ್ತೆ, ನಾನು ಬರ್ತೀನಿ. ಟಿಫನ್ ತಿನ್ನಿ, ಜ್ಯೂಸ್ ಕುಡೀರಿ. ನನಗೆ ಅತ್ತೆ, ನೀವು ಸಂಜೆ ಮನೇಲೇ ಇರ್ತೀರಾ? ಹಾಂ, ಮನೇಲೇ ಇರ್ತೀನಿ. ಯಾಕೆ ಅಮೂಲ್ಯ? ಏನಿಲ್ಲ, ಸಂಜೆ ಮನೆಯವ್ರ ಹತ್ರ ಎಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಆಗ ನೀವು ಮನೇಲೇ ಇರಿ. ಇವಳೇನೋ ದೊಡ್ಡ ಪ್ಲಾನೇ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಯಾವುದಕ್ಕೂ ನಾನು ತುಂಬ ಹುಷಾರಾಗಿರ್ಬೇಕು. ಯಾವಾಗ ಯಾವ ಕಡೆಯಿಂದ ಹೊಡೆತ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಧ್ರುವ ನೋಡಿದ್ರೆ ನನಗೆ ಫಿಸಿಕಲಿ ಟಾರ್ಚರ್ ಮಾಡ್ತಾ ಇದ್ದ. ಈ ಅಮೂಲ್ಯ ಮೆಂಟಲ್ ಟಾರ್ಚರ್ ಮಾಡ್ತಾ ಇದ್ದಾಳೆ. ಒಟ್ಟಿನಲ್ಲಿ ನನಗೆ ಈ ಮನೆನೇ ನರಕ ಆಗ್ತಾ ಇದೆ. ಪರಿ ಬಂದೆ. ಇವತ್ತು ಆಟೋಗೆ ತುಂಬ ಗಿರಾಕಿಗಳು ಸಿಕ್ಕಿದ್ರು ಪರಿ. ನಿನ್ನೆ ಮೊನ್ನೆ ಅಂತೂ ಇಡ್ಲಿ ಬೇಗನೆ ಖಾಲಿ ಹೋಗಿತ್ತು. ಹಿಂಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದರೆ ಮುಂದಿನ ವಾರದಿಂದ ಈಗ ಹಾಕ್ತಾ ಇರೋ ಇಡ್ಲಿಗಿಂತ ಜಾಸ್ತಿ ಇಡ್ಲಿ ಹಾಕೋಣ. ಹಾಗೆ ಆಗಲಿ, ವ್ಯಾಪಾರ ನೋಡ್ಕೊಂಡು ಹಾಗೆ ಮಾಡೋಣ. ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ಬಿಸಿ ಬಿಸಿ ಕಾಫಿ ತರ್ತೇನೆ. ಹಾಂ, ಆಯ್ತು. ಹಲೋ. ಹಲೋ, ಇದು ಅಂಜಲಿ ಅವ್ರ ತಂದೆ ಮಾತಾಡ್ತಾ ಇರೋದಾ? ಹೌದು ಸರ್, ನಾನೇ ಮಂಜುನಾಥ್ ಅಂತ, ಅಂಜಲಿ ತಂದೆ. ನಾನು ಪ್ರಕಾಶ್ ಸೇವಾ ಸದನ ಅನ್ನೋ NGOದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾನು ಈ NGO ಸೆಕ್ರೆಟ್ರಿ. ನಮಸ್ಕಾರ, ಹೇಳಿ ಸರ್. ಸರ್, ನಿಮ್ಮ ಮಗಳು ಅಂಜಲಿ ಆಸ್ಟ್ರೇಲಿಯಾದಲ್ಲಿ ಓದೋದಕ್ಕೆ ಹೋಗಬೇಕು ಅಂತ ಇದ್ದಾರೆ ಅಲ್ವಾ? ಹೌದು. ಆದರೆ ನಿಮಗೆ ಫೈನಾನ್ಷಿಯಲಿ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಹಣದ ಕಷ್ಟ ಯಾರಿಗಿರಲ್ಲ ಹೇಳಿ ಸರ್. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಕ್ಷಮಿಸಿ ಸರ್, ನಿಮಗೆ ಬೇಜಾರು ಮಾಡಬೇಕು ಅಂತ ಹೇಳಲಿಲ್ಲ. ನಮ್ಮ NGO ತುಂಬ ಜನ ಟ್ಯಾಲೆಂಟೆಡ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ. ಸೊ ನಿಮ್ಮ ಮಗಳು ಆಸ್ಟ್ರೇಲಿಯಾದಲ್ಲಿ ಓದಿದ್ರೆ ಒಳ್ಳೆ ಭವಿಷ್ಯ ಇದೆ ಸರ್. ಎಲ್ಲ ಇದೆ ನಿಜ ಸರ್, ಆದರೆ ಅವಳಿಗೆ ಓದಿಸೋ ಶಕ್ತಿನೇ ನನಗಿಲ್ಲ. ನಿಮ್ಮ ಮಗಳು ಆಸ್ಟ್ರೇಲಿಯಾ ಖರ್ಚನ್ನು ನಮ್ಮ NGOನೇ ನೋಡ್ಕೊಳುತ್ತೆ ಸರ್. 25 ಲಕ್ಷ ಖರ್ಚಾಗತ್ತೆ ಸರ್. ತೊಂದರೆ ಇಲ್ಲ ಸರ್, ನಮ್ಮ ಸಂಸ್ಥೆನೇ ಎಲ್ಲನೂ ನೋಡ್ಕೊಳುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮಗಳು ಒಂದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಬೇಕು. ಅದನ್ನು ನಮ್ಮ ಅಧ್ಯಕ್ಷರೇ ಬಂದು ಇಂಟರ್ವ್ಯೂ ತೊಗೊತಾರೆ. ನಾಳೆ ಮಧ್ಯಾಹ್ನ ನೀವು ಮನೇಲೇ ಇರ್ತೀರಾ ಅಲ್ವಾ ಸರ್? ಹಾಂ, ಮನೇಲಿ ಇರ್ತೀನಿ ಸರ್. ಸರಿ ಸರ್, ಅದಿದ್ರೆ ನಾಳೆ ನಾವು ಬರ್ತೀವಿ. ಅದಾದಮೇಲೆ ನಮ್ಮ NGO ನಿಮ್ಮ ಮಗಳ ಎಜುಕೇಷನ್ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳುತ್ತೆ. ತುಂಬ ಉಪಕಾರ ಆಯಿತು ಸರ್. ಸರಿ ಸರ್, ಥ್ಯಾಂಕ್ ಯು. ವೈಜಯಂತಿ ಅಮ್ಮ, ನೀವೇನೇ ಅಡಿಗೆ ಮಾಡಿದ್ರು ಸೂಪರ್ ಆಗಿರುತ್ತೆ. ಅಜ್ಜಿ, ಇನ್ನೊಂದು ಹಪ್ಪಳ ಹಾಕ್ಲಾ? ಜಮಾಯಿಸಿ. ವೈಜಯಂತಿ, ಎಲ್ಲರೂ ಊಟಕ್ಕೆ ಕರ್ದ? ಎಲ್ಲರೂ ಊಟಕ್ಕೆ ಕರ್ದಿದ್ದೀನಿ. ಮತ್ತೆ ಸುಹಾಸಿನಿ ಬಂದಿಲ್ಲ? ಆಗೋ ಬಂದ್ಲು, ಅವಳಿಗೂ ಬಿಡಿಸ್ಬಿಡು. ಅಮ್ಮ, ಒಂದು ನಿಮಿಷ.
ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಅಮೂಲ್ಯ. ಕೂತ್ಕೊಳ್ಳಿ ಅಮ್ಮ ನೀವು. ಅಂದಾಗಿ ಅಮ್ಮ ವೇದಾಂತ್ ಯಾವಾಗ ಬರ್ತಾರಂತೆ? ನಾನು ಫೋನ್ ಮಾಡಿದ್ದೆ, ಫೋನೇ ಪಿಕ್ ಮಾಡ್ತಿಲ್ಲ. ಅವ್ನು ಹೇಳ್ದ ನೀನು ಕಾಲ್ ಮಾಡಿದ್ದೆ ಅಂತ. ನಾನು ಬ್ಯುಸಿ ಇದ್ದೀನಿ ಅಂತ ಹೇಳು ಅಂದ. ಅಂಥದ್ದೇನು ಬ್ಯುಸಿ? ನನಗೆ ಗೊತ್ತಿರೋ ಹಾಗೆ ಆಫೀಸ್ ಕೆಲಸ ಅಂತೂ ಅಲ್ಲ. ಆಫೀಸಲ್ಲಿ ವೇದಾಂತ್ ಇಲ್ಲದೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಆಫೀಸಲ್ಲಂತೂ ಎಷ್ಟು ಚೆಕ್ಗಳು ಫೈಲ್ಗಳು ಮೂವ್ ಆಗ್ಬೇಕು ಗೊತ್ತಾ? ಆ ಕಾಂತ ಬೇರೆ ಸೈನ್ ಹಾಕಿ ಅಂತ ನನ್ನ ಪ್ರಾಣ ತಿಂತಾನೆ. ಪ್ರತಿಯೊಂದಕ್ಕೂ ನಾನೇ ಸೈನ್ ಹಾಕೋಕ್ಕಾಗಲ್ಲ ಅಮ್ಮ. ಅದೆಲ್ಲ ಸರಿ, ವೇದಾಂತ್ ಅವ್ರು ಯಾವಾಗ ಬರ್ತಾರಂತೆ? ಸದ್ಯದರಲ್ಲೇ ಬರ್ತಾನೆ ಅಣ್ಣ. ಹೇಳ್ದಾಗಿಲ್ಲ ಇದನ್ನೇ ಹೇಳ್ತಿದ್ರ. ಆಫೀಸಲ್ಲೊಂದು ಪ್ರಾಬ್ಲಮ್ಗಳು ಕುತ್ತಿಗೆಗೆ ಬಂದಿದೆ. ಹೀಗೆ ಆದರೆ ಎಂಪ್ಲಾಯಿಗಳು ಸರಿಯಾಗಿ ಕೆಲಸ ಮಾಡಲ್ಲ, ಕಂಪ್ನಿಗೆ ತುಂಬಾನೇ ಲಾಸ್ ಆಗುತ್ತೆ. ಅಣ್ಣ ಅದಕ್ಕೆ ವೇದಾಂತ್ ಒಂದು ಐಡಿಯಾ ಮಾಡಿದ್ದಾನೆ. ಏನು? ವೇದಾಂತು ಆಫೀಸ್ನ ಎಲ್ಲ ಜವಾಬ್ದಾರಿನೂ ಅತ್ತೆನ ವಹಿಸ್ಕೊಳ್ಳೋದಕ್ಕೆ ಹೇಳಿದ್ದಾನೆ. ಸೊ ವೇದಾಂತ್ ಬರೋವರೆಗೂ ಸುಹಾಸಿನಿ ಅತ್ತೆನೇ ನಮ್ಮ ಆಫೀಸಿಗೆ ಬಾಸ್. ಹಾಗೆ ಅತ್ತೆ ಸೈನ್ಗಳು ಚೆಕ್ ಪೇಪರ್ಸ್ಗೆ ವ್ಯಾಲಿಡ್ ಆಗೋ ಥರ ವೇದಾಂತ್ ಮಾಡಿದ್ದಾನೆ. ಅಮ್ಮೋ, ಏನು ಹೇಳ್ತಿದ್ಯಾ ನೀನು? ಹೌದು ರಾಜಣ್ಣ, ಆಫೀಸ್ ಒಂದೇ ಅಲ್ಲ, ವೇದಾಂತ್ ನಮಗೆ ಇನ್ನೊಂದು ಜವಾಬ್ದಾರಿನೂ ಕೊಟ್ಟಿದ್ದಾನೆ. ಏನು? ಈ ಮನೆಯ ಚಿರಾಸ್ತಿ ಚರಾಸ್ತಿ ಎಲ್ಲ ನೆತ್ತೆಗೆ ಸೇರಬೇಕು ಅಂತ ವೇದಾಂತ್ GPO ಮಾಡಿದ್ದಾನೆ. ಅಂದ್ರೆ ಈ ಮನೆಯ ನಿಜವಾದ ಓನರ್ ಸುಹಾಸಿನಿ ಅತ್ತೆ. ಬರೀ ಅಂಜು ಅಂಜು. ಅಯ್ಯೋ ಯಾಕ್ರಿ ಹೀಗೆ ಕೂಕೋತಾ ಇದ್ದೀರಾ? ಅಂಜು, ನೀನೇನಾದರೂ ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ಯಾ? ಹೌದು ಅಪ್ಪ. ನೀನು ಆಸ್ಟ್ರೇಲಿಯಾಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳಿದ್ದೆ ತಾನೆ, ಆದರೂ ಯಾಕೆ ಅಪ್ಲೈ ಮಾಡಿದೆ? ನನ್ನ ಮಾತನ್ನು ಮೀರೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು? ಅಪ್ಪ ನೀನು ಆ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ಯಾ ಕಂದ? ನಾಳೆನೇ ಅವರು ನಮ್ಮ ಮನೆಗೆ ಬಂದು ನಿನ್ನ ಇಂಟರ್ವ್ಯೂ ತಗೋತಾರಂತೆ. ಅದರಲ್ಲಿ ನೀನು ಪಾಸ್ ಆದರೆ ಖರ್ಚೆಲ್ಲ ಅವರೇ ಕೊಟ್ಟು ಆಸ್ಟ್ರೇಲಿಯಾ ಕಳಿಸ್ತಾರಂತೆ. ತುಂಬ ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿ ಹೇಳಿದ್ರೆ ಖುಷಿ ಪಡಬೇಕು. ನೀನು ನೋಡಿದ್ರೆ ಆಗ್ತಾ ಇದೆಯಲ್ಲ ಕಂದ. ನೀನೆಲ್ಲ ನನಗೆ ಬೈತೀವಿ ಅಂತ ತುಂಬ ಭಯ ಆಗೋಗಿತ್ತು ಅಪ್ಪ. ನಾನು ಯಾಕೆ ಬೈಲಿ ಮಗಳೇ? ಅಷ್ಟೊಂದು ಸ್ಕಾಲರ್ಶಿಪ್ ತಗೊಂಡು ಅಷ್ಟು ದೊಡ್ಡ ಕಾಲೇಜ್ನಲ್ಲಿ ಓದ್ತೀಯ ಅಂದರೆ ನನಗೆ ಹೆಮ್ಮೆ ಆಗಲ್ವಾ, ಖುಷಿ ಆಗಲ್ವಾ? ನಿಜವಾಗ್ಲೂ? ಅಮೂಲ್ಯ, ಎಂಥ ಕೆಲಸ ಮಾಡ್ತಾ ಇದೆಯಾ? ಆ ಸುಹಾಸಿನಿಗೆ ಬೇಕಾಗಿರೋದು ಆಸ್ತಿ, ಅದನ್ನು ಅವಳು ಕೊಟ್ಬಿಟ್ರೆ ಅದರ ಅರ್ಥ ಏನು? ನಿನ್ನ ಕಾಲ ಮೇಲೆ ನೀನೇ ಚಪ್ಪಲಿ ಹೇಳ್ಕೊಂಡಾಗಿ. ಈ ಮನೇಲಿ ನೀನು ಒಬ್ಳೆ ಬುದ್ಧಿವಂತೆ ಅಂದ್ಕೊಂಡಿದ್ದೆ, ನೀನು ಹೀಗೆ ಮಾಡ್ತಿದೆಯಲ್ಲ. ಆ ಸುಹಾಸಿನಿ ನನ್ನನ್ನು ಇಡೀ ಜೀವನ ಬಂದಿಯಾಗಿ ಇಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೂ ಬದುಕಬೇಕು ಅನ್ನೋ ಆಸೆ ಸತ್ತೋಗ್ತಿದೆ, ಸಾಯ್ಬೇಕು ಅನ್ನಿಸ್ತಿದೆ. ಏನು ಮಾಡಿದ್ದು ಗೊತ್ತಾಗ್ತಿದೆ. ಸುಮ್ಮನೆ ಕೂತ್ಕೊಳ್ಳಿ.
ಅಮೂಲ್ಯ ಏನು ಹೇಳ್ತಾ ಇದೀಯಾ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಹೌದತ್ತೆ, ವೇದಾಂತ್ ಹೇಳ್ದ. ಆದರೂ ಅಮೂಲ್ಯ, ನನಗೆ ಯಾಕಿದೆಲ್ಲ? ನಂಗಿದೆಲ್ಲ ಬೇಡವಾಗಿತ್ತು. ಅಮ್ಮು ಅವರೇ ಬೇಡ ಅಂತಿದಾರಲ್ವಾ, ಬೇಡ ಅಂತ ಬಿಡು. ರಾಜಣ್ಣ, ಯಾರೇನೇ ಅಂದರೂ ಈ ನಿರ್ಧಾರ ಬದಲಾಗಲ್ಲ. ಯಾಕಂದರೆ ಈಗಾಗಲೇ ವೇದಾಂತ್ ಎಲ್ಲ ಪೇಪರ್ ವರ್ಕ್ಸ್ನ ಮುಗಿಸಾಗಿದೆ. ಅತ್ತೆ ಸೈನ್ ಹಾಕೋದೊಂದೇ ಬಾಕಿ. ಅತ್ತೆ ಸೈನ್ ಮಾಡಲ್ಲ ಅಂತಂದರೆ ವೇದಾಂತ್ ತನ್ನ ಇಡೀ ಆಸ್ತಿನ ಅತ್ತೆ ಹೆಸರಿಗೆ ಬರೀತಾನಂತೆ, ಗಿಫ್ಟ್ ಡೀಡ್ ಆಗಿ. ಅಂದರೆ ತನ್ನ ಇಡೀ ಆಸ್ತಿನ ಅತ್ತೆಗೆ ಉಡುಗೊರೆ ಆಗಿ ಕೊಡ್ತಾನಂತೆ. ಇದಕ್ಕೆ ನಾನು ಒಪ್ಪಲ್ಲ. ಏನೆಲ್ಲ ಆಸ್ತಿನ ಅಣ್ಣ ಇವ್ರ ಹೆಸರಿಗೆ ಬರ್ತಾ ಇದ್ದಾನೆ? ರಾಜಣ್ಣ ಪ್ಲೀಸ್, ಇದು ವೇದಾಂತ್ ಇಷ್ಟ, ನನ್ನ ಇಷ್ಟನೂ ಹೌದು. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನಾಳೆ ಎಲ್ಲ ಗೊತ್ತಾಗತ್ತೆ. ಅಂದಾಗೆ ನಾಳೆ ಎಲ್ಲರೂ ಆಫೀಸಿಗೆ ಬರಲೇಬೇಕು. ಅಮೂಲ್ಯ, ನನಗಿದೆಲ್ಲ ಯಾಕೆ? ನೀವೆಲ್ಲರೂ ನನ್ನ ಜೊತೆನಲ್ಲಿದ್ದೀರಲ್ಲ, ನನಗಷ್ಟೇ ಸಾಕು. ಅತ್ತೆ ಪ್ಲೀಸ್, ನಾಳೆ ನೀವಂತೂ ಬರಲೇಬೇಕು. ನಾಳೆ ಪ್ರೋಗ್ರಾಮ್ ಅರೇಂಜ್ ಆಗಿರೋದು ನಿಮಗೋಸ್ಕರ. ನಾಳೆ ನೀವು ಬಂದರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ. ಏನು ಶಾಕ್ ಆಗತ್ತಾ? ಖುಷಿಯಿಂದ ಶಾಕ್ ಆಗ್ತೀರಾ ಅಂತ ಅಂದೆ. ಪ್ಲೀಸ್ ಎಲ್ಲರೂ ನಾಳೆ ಬರಲೇಬೇಕು. ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಬೇಡ. ಇದು ವೇದಾಂತ್ ನಿರ್ಧಾರ. ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಷ್ಟೆ. ಈ ನಿರ್ಧಾರನ ಬದಲಾಯಿಸೋ ಶಕ್ತಿನೂ ನನಗಿಲ್ಲ, ಬದಲಾಯಿಸೋದಕ್ಕೆ ಇಷ್ಟನೂ ಇಲ್ಲ. ಏ ಅಮ್ಮ, ಊಟ ಮಾಡ್ಬಾರೆ. ಇದೇನಿದು ಊಟನೇ ಮಾಡ್ತಿರೋ ಹೊರಟೋದ್ಲಲ್ಲ. ಅಯ್ಯೋ, ಏನು ಹುಡುಗಿನ. ಧ್ರುವ, ಯಾಕಪ್ಪ ನೀನು ಊಟ ಮಾಡು. ಅಯ್ಯೋ, ಓಹೋ, ಸಿಟ್ಟು ಮಾಡಿಕೊಂಡು ಊಟ ಬಿಟ್ಟು ಹೋಗ್ತೀಯಾ? ಹೋಗು. ನಿನ್ನೆ ನನ್ನನ್ನು ಕಟ್ ಹಾಕಿ ಚಿತ್ರ ಹಿಂಸೆ ಕೊಟ್ಟೆ ಅಲ್ವಾ? ನಾಳೆ ನನ್ನ ಕೈಗೆ ಈ ಮನೆ, ಆಸ್ತಿ, ಕಂಪನಿ ಎಲ್ಲ ಬರಲಿ, ಆಗ ನೀನು ದಿನ ಉಪವಾಸ ಮಾಡಬೇಕಾಗತ್ತೆ. ಊರೂರಲ್ಲಿ ಭಿಕ್ಷೆ ಬೇಡೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸುಹಾಸಿನಿನೇ ಅಲ್ಲ. ಹೌದು, ಅಮೂಲ್ಯ ಯಾಕೆ ಇದಕ್ಕಿದ್ದ ಹಾಗೆ ಇಂಥ ನಿರ್ಧಾರ ತಗೊಂಡ್ಲು? ಅಥವಾ ಇದರಲ್ಲಿ ಏನಾದರೂ ಸಂಚಿರಬಹುದಾ? ವೇದಾಂತ್ಗೇನೋ ನನ್ನ ಮೇಲೆ ಪ್ರೀತಿ ಇದೆ, ನನ್ನನ್ನು ಕಣ್ಣು ಮುಚ್ಕೊಂಡು ನಂಬ್ತಾನೆ. ಆದರೂ ಇಡೀ ಆಸ್ತಿ ಅವನು ಯಾಕೆ ನನ್ನ ಹೆಸರಿಗೆ ಬರೀತಾನೆ? ಈ ಅಮೂಲ್ಯ ಬಿಹೇವಿಯರ್ ಬೇರೆ ತುಂಬ ಚೇಂಜ್ ಆಗಿದೆ. ಅವಳನ್ನ ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ. ಇವತ್ತು ಅವಳು ಮಾತಾಡಿದ ಕೂಡ ತುಂಬ ಡಿಪ್ಲೊಮ್ಯಾಟಿಕ್ ಆಗಿತ್ತು. ಸೇಮ್ ವೇದಾಂತ್ ಥರ, ಟು ದ ಪಾಯಿಂಟ್. ಅತ್ತೆ, ಬಾ ಅಮೂಲ್ಯ. ಸಾರಿ ಅತ್ತೆ, ನಿಮ್ಮ ಬಗ್ಗೆ, ಮನೆ ಬಗ್ಗೆ ತುಂಬ ದೊಡ್ಡ ನಿರ್ಧಾರನ ನಾನು ವೇದಾಂತ್ ಇಬ್ಬರೇ ತೊಗೊಂಡ್ಬಿಟ್ವಿ. ನಿಮ್ಮ ಅಭಿಪ್ರಾಯನ ಕೇಳಲೇ ಇಲ್ಲ. ಅದು ಅಲ್ಲದೆ ಈ ವಿಷಯನ ಇವತ್ತೆಲ್ಲರೂ ಮುಂದೆ ಹೇಳಿಬಿಟ್ಟೆ. ಅದು ಸರಿ ಅಮೂಲ್ಯ, ಇದಕ್ಕಿದ್ದ ಹಾಗೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಅಂಥ ಅರ್ಜೆಂಟ್ ಏನಿತ್ತು? ಅದನ್ನು ವೇದಾಂತೆ ಬಂದು ಹೇಳ್ಬೋದಾಗಿತ್ತಲ್ಲ. ಅವನು ನಿನಗೆ GPA ಕೊಟ್ಟು ಆಸ್ತಿನೆಲ್ಲ ನೀನು ನನಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾಕೆ ಹೇಳ್ದ?
ಎನಿವೇ ಈಗ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇದೆಯಲ್ಲ, ಇರಲಿ ಬಿಡು. ಅತ್ತೆ, ಇದ್ಯಾಕೆ ಒಳ್ಳೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಯಾಕೆ ನಿಮಗೆ ನನ್ನ ಮೇಲೆ ಅನುಮಾನನಾ? ಅನುಮಾನ ಏನೂ ಇದೆ, ಆದರೆ ನಿನ್ನ ಮೇಲಲ್ಲ, ಸಡನ್ನಾಗಿ ಬಂದಿರೋ ಸಿಚುವೇಶನ್ ಮೇಲೆ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನತ್ತೆ. ಯಾಕೆ ಕಂಪ್ನಿನ ವೇದಾಂತ್ ನಿಮ್ಮ ಹೆಸರಲ್ಲಿ ಮಾಡೋಕ್ಕೆ ಹೇಳ್ದ ಅಂದರೆ, ವೇದಾಂತ್ ವೆಂಚರ್ನ ಶುರು ಮಾಡಿದಾಗ ನೀವು ಅವನ ಜೊತೆ ನಿಂತು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾನು ವೇದಾಂತನ ಮದುವೆ ಆಗೋಕ್ಕೂ ಮುಂಚೆ ವೇದಾಂತ್ ಎಲ್ಲ ನಿರ್ಧಾರಗಳನ್ನ ನಿಮ್ಮನ್ನು ಕನ್ಸಲ್ಟ್ ಮಾಡಿ ತೊಗೊಳ್ತಿದ್ದ. ಆದರೆ ನಾನು ಮದುವೆ ಆದಮೇಲೆ ನಿಮ್ಮ ಹತ್ರ ಸಜೆಷನ್ಸ್ ತೊಗೊಳೋದನ್ನ ಕಡಿಮೆ ಮಾಡಿರ್ಬೋದು. ಆಮೇಲೆ ಕಂಪ್ನಿಯಿಂದ ನೀವು ದೂರ ಆದ್ರಿ. ಮೊನ್ನೆ ನಾನು ವೇದಾಂತ್ ಇದನ್ನೇ ಮಾತಾಡ್ತಾ ಇದ್ದೆ, ನಮ್ಮ ಕಂಪ್ನಿ ಯಾಕೆ ಮೊದಲಿನ ಥರ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ. ಆಗ ವೇದಾಂತ್ ಹೇಳಿದ ಒಂದೇ ಮಾತು, ಸುಹಾಸಿನಿ ಅಮ್ಮನ ಮ್ಯಾಜಿಕಲ್ ಟಚ್ ಇಲ್ಲ ಅಂದರೆ ಹೀಗೆ ಆಗೋದು ಅಂತ. ಅದಕ್ಕೆ ಅತ್ತೆ ಕಂಪ್ನಿನ ನಿಮ್ಮ ಹೆಸರಿಗೆ ಮಾಡ್ತಿರೋದು. ಏನಿಲ್ಲ, ವೇದಾಂತ್ MD ಆಗಿರ್ತಾನೆ, ನೀವು ಚೇರ್ಮನ್ ಆಗಿರ್ತೀರ. ನಿಮ್ಮ ನಿರ್ಧಾರನೇ ಅಂತಿಮ. ನಾನು ಇದನ್ನ ಒಂದು ಅವಕಾಶ ಅಂತಾನೆ ಅನ್ಕೋತೀನಿ. ನನ್ನ ಮಗ ಕಟ್ಟಿ ಬೆಳೆಸಿದ ಕಂಪನಿನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಮನೆ ಎಲ್ಲ ನನ್ನ ಹೆಸರಿಗೆ ಯಾಕೆ? ಅತ್ತೆ, ನಿಮ್ಮನ್ನು ಬಿಟ್ಟರೆ ಮನೆ ಹಿರಿಯರು ಅಂತ ಯಾರಿದ್ದಾರೆ ಹೇಳಿ? ಆಸ್ತಿ ಅನ್ನೋದು ಯಾವತ್ತೂ ಹಿರಿಯರ ಹೆಸರಲ್ಲಿದ್ದರೇ ಚಂದ. ಅದಕ್ಕೆ ವೇದಾಂತ್ ಆಸ್ತಿನ ನಿಮ್ಮ ಹೆಸರಿಗೆ ಬರೆಯೋದಕ್ಕೆ ಹೇಳಿರೋದು. ಅದು ಸರಿ, ಅದಕ್ಕೆ ಇಷ್ಟೊಂದು ಅರ್ಜೆಂಟ್ ಏನಿತ್ತು? ಅದು ವೇದಾಂತ್ ಇಲ್ಲದೆ ಇರೋ ಟೈಮ್ನಲ್ಲಿ? ಒಳ್ಳೆ ಕೆಲಸ ಯಾವತ್ತೂ ಬೇಗ ಆಗಬೇಕು ಅಂತ ವೇದಾಂತ್ ಹೇಳ್ದ. ಅಮೂಲ್ಯ, ನಾನು ವೇದಾಂತ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವನು ಹಾಗೆಲ್ಲ ಸಡನ್ನಾಗಿ ಡಿಸಿಷನ್ ತಗೊಳ್ಳಲ್ವಲ್ಲ. ಇದು ವೇದಾಂತ್ ಮನಸ್ಸಲ್ಲಿ ತುಂಬ ದಿನದಿಂದ ಇದ್ದ ಯೋಚನೆ ಅತ್ತೆ. ಈಗ ಹೇಳ್ತಿದ್ದೀವಿ ಅಷ್ಟೇ. ವೇದಾಂತ್ ಮುಂಬೈಲಿ ತುಂಬ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದಕ್ಕೆ ಈ ವಿಷಯನ ನಾನು ಹೇಳ್ತಾ ಇದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ಹೇಳಿ ಅತ್ತೆ, ವೇದಾಂತ್ ಬಂದಮೇಲೆ ಇಟ್ಕೊಳ್ಳೋಣ. ಬೇಡ ಬೇಡ, ನಾನು ಯಾವತ್ತೂ ವೇದಾಂತ್ ನಿರ್ಧಾರಕ್ಕೆ ಅಡ್ಡ ಬಂದಿಲ್ಲ. ಅವನು ಏನೇ ಹೇಳಿದ್ರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸರಿ, ಅವನಿಷ್ಟಂತೆ ನಡೀಲಿ. ಥ್ಯಾಂಕ್ಸ್ ಅತ್ತೆ. ವೇದಾಂತ್ ವೇದಾಂತ್ ವೇದಾಂತ್, ಒಂದು ಸಂಚಿಲ್ಲ, ಒಂದು ಪ್ಲಾನಿಂಗ್ ಇಲ್ಲ, ಒಂದು ಕೊಲೆ ಇಲ್ಲ. ಹೂ ಎತ್ತಿದಾಗೆ ಆಸ್ತಿ ನನ್ನ ಕೈಗೆ ಬರ್ತಾ ಇದೆ. ನಾಳೆನೆ ಈ ಸುಹಾಸಿನಿ ಪಟ್ಟಾಭಿಷೇಕ. ಆದರೆ ಒಂದಂತೂ ನಿಜ ವೇದಾಂತ್, ಇದು ನಿನ್ನ ಜೀವನದಲ್ಲಿ ನೀನು ತಗೊಂಡ ಕೆಟ್ಟ ನಿರ್ಧಾರ ಮತ್ತು ಕಟ್ಟ ಕಡೆಯ ನಿರ್ಧಾರ. ಅಮ್ಮ, ಏನು ರಜಾಣ? ಯಾಕೆ ನಿಮ್ಗೆ ಯಾರಿಗೂ ಬುದ್ಧಿ ಇಲ್ವಾ? ಮಂಗನ ಕೈಲಿ ಮನೆಗೆ ಕೊಡೋದನ್ನ ದಡ್ಡತನ ಅನ್ಬೋದು, ಆದರೆ ಮನೆಕ್ಕಿನ ಕಳ್ಳನ್ ಕೊಡೋದು ಮೂರ್ಖತನ ಅಂತಾರೆ. ಏನು ಹೇಳ್ತಿದ್ದೀರಾ? ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ? ಯಾಕೆ ಎಲ್ಲ ಆಸ್ತಿನ ಕಂಪ್ನಿನ ಸುವಾಸಿನಿ ಹೆಸರು ಬರ್ದಿದ್ದು? ಓ ರಾಜಣ್ಣ, ವೇದಾಂತ್ ಕಂಪ್ನಿಗೆ ಬರೋದಕ್ಕೆ ಆಗ್ತಿಲ್ವಲ್ಲ, ಅದಕ್ಕೆ ಸುಹಾಸಿನಿ ಎತ್ತಕ್ಕೆ ಬರ್ದಿರೋದು. ಯಾಕೆ ನಾನು ಸಾರ್ಥ ಕಂಪ್ನಿಗೆ ಹೋಗ್ತಿಲ್ವಾ? ಮ್ಯಾನೇಜ್ ಮಾಡ್ತಿಲ್ವಾ? ಹಾಗಿದ್ರೆ ನಾವೆಲ್ಲ ಯೂಸ್ಲೆಸ್ಗಳ? ನಮ್ಮಿಂದ ಕಂಪ್ನಿಗೆ ಲಾಭ ಆಗ್ತಿಲ್ವಾ? ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಆ ಸುವಾಸಿನಿ ಬರ್ಬೇಕಿತ್ತಾ? ಯಾಕೆ ರಾಜಣ್ಣ ಏನನ್ನೋ ಮಾತಾಡ್ತಿದ್ದೀರಾ? ಒಳ್ಳೆ ಬುದ್ಧಿ ಇಲ್ಲದೆ ಇರೋರ ಥರ. ಬುದ್ಧಿ ಇಲ್ದಿರೋಗಿ ಮಾಡ್ತಿರೋದು ನೀವು. ಆದ್ಯ ಮತ್ತೆ ನಾನು ಈ ಮನೆ ಮಕ್ಕಳು, ನಮ್ಮನ್ನೇ ಕೇಳ್ದೆ ಹೇಗೆ ನಿರ್ಧಾರ ತಗೊಂಡ್ರಿ? ನೋಡೋ ಮೂಲ್ಯ, ನನ್ನ ಮಾತು ನಿಮಗೆ ಆರ್ಸ್ ಅಂತ ಅನ್ಸ್ಬೋದು, ಆದರೆ ನಾನು ಯಾವತ್ತೂ ಹಣ ಆಸ್ತಿಗೆ ಆಸೆ ಪಟ್ಟವನಲ್ಲ. ವೇದಾಂತಣ್ಣ ಈ ಆಸ್ತಿನ ಯಾವ್ದಾರು ಅನಾಥಾಶ್ರಮಕ್ಕೆ ದಾನ ಮಾಡಿದ್ರು ನಾವು ಒಂದು ಮಾತು ಕೇಳ್ತಿರ್ಲಿಲ್ಲ, ಖುಷಿಯಿಂದನೇ ಒಪ್ಕೋತಿದ್ದೆ. ಆದರೆ ಹೋಗಿ ಹೋಗಿ ಆ ಸುವಾಸಿನಿ ಹೆಸರು ಬರ್ತಿದ್ದೀರಲ್ಲ, ಗೊತ್ತಿದ್ದು ಇಂಥ ತಪ್ಪು ಯಾಕೆ ಮಾಡಿದ್ರಿ? ರಾಜಣ್ಣ, ಇದು ತಪ್ಪಲ್ಲ. ವೇದಾಂತ್ ಏನೇ ನಿರ್ಧಾರ ತೊಗೊಂಡ್ರು ಅದು ಸರಿಯಾಗೇ ತೊಗೊಂಡಿರ್ತಾನೆ. ಅದ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಸರಿ, ಈ ಕಂಪ್ನಿ ವಿಚಾರ ಬೇಡಿ, ಆದರೆ ಮನೆ ಆಸ್ತಿನ ಯಾಕೆ ಸುವಾಸಿನಿ ಹೆಸರು ಬರೋದ್ರಿ? ಈ ಆಸ್ತಿಲಿ ಆರ್ತಿಗೊಂದು ಭಾಗ ಕೊಡೋದು ಬೇಡವಾ? ದಿಕ್ಕೇನೊಂದು ಭಾಗ ಅಂತ ಇದೆ ಅಲ್ವಾ?